ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಶೈಲು ಮೂರ್ತಿ ಲೈಫ್ ಸ್ಟೈಲ್. ನಮ್ಮ ಮನೆಯವ್ರು ನಗಿಸ್ತಾ ಇದ್ದಾರೆ. ನಾನು ಶೈಲು. ಇವತ್ತು ನಮ್ಮ ಮನೆಯವ್ರ ಫ್ರೆಂಡ್ ನಮ್ಮ ಬ್ರೋ ಬಂದಿದ್ದಾರೆ. ಸೊ ಹಾಗಾಗಿ ರವೆ ಉಂಡೆ ಮತ್ತು ಕಜ್ಜಾಯ ಮಾಡಿದ್ದೀನಿ. ಅವ್ರು ನಾನ್ ವೆಜ್ ಏನೂ ತಿನ್ನೋ ಹಾಗಿಲ್ಲ. ಹಾಗಾಗಿ ತಿಂಡಿಗೆ ಚಿತ್ರಾನ್ನ ಮತ್ತು ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಮಾರ್ನಿಂಗ್ ಎದ್ನಲ್ಲ, 6 o'clock ಆಗಿತ್ತು ಮಾರ್ನಿಂಗ್. ಫೇಸ್ ವಾಶ್ ಮಾಡಿಕೊಂಡು ಟೀ ಮಾಡ್ಕೊಳ್ಳೋಣ ಅಂತ ಬಂದೆ. ನಮ್ಮ ಬ್ರೋ ಕೂಡ ಟೀ ಕುಡಿಯಲ್ಲ, ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಮಾಡಿಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಕುಡಿತಾ ಇದ್ದೆ. ಅದಾದಮೇಲೆ ಅವರು ಏನೂ ತಿನ್ನಲಿಲ್ಲ. ತಿಂಡಿ ಮಾಡೋಕ್ಕೆ ಮುಂಚೆ ಅಟ್ಲೀಸ್ಟ್ ಸ್ವಲ್ಪ ಸ್ವೀಟ್ಸ್ ಆದರೂ ತಿನ್ನಿ ಅಂದ್ಬಿಟ್ಟು ಮಾಡಿಟ್ಟಿದ್ನಲ್ವ, ರವೆ ಉಂಡೆ ಮತ್ತು ಕಜ್ಜಾಯ ಕೊಟ್ಟೆ. ಅಷ್ಟರಲ್ಲಿ ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಯಾಪ್ಸಿಕಮ್ ಚಿತ್ರಾನ್ನ ಮತ್ತು ಸ್ವಲ್ಪ ಬೋಂಡ ಮಾಡೋಣ ಅಂದ್ಬಿಟ್ಟು ಬೇಗ ಎಲ್ಲ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಂದು ಸೈಡ್ ರೈಸ್ಗೆ ಇಟ್ಟಿದ್ದೆ, ರೈಸ್ ಆಗಿದೆ. ಇವಾಗ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಟ್ಟಿದ್ನಲ್ಲ, ಈರುಳ್ಳಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಎಲ್ಲನೂ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಕ್ಯಾಪ್ಸಿಕಮ್ ಚಿತ್ರಾನ್ನ, ಬೇಗ ಆಗುತ್ತೆ ಅದನ್ನೇ ಮಾಡು ಅಂತ ಹೇಳಿದರು. ಹಾಗಾಗಿ ಫೈನಲಿ ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಕೊತ್ತಂಬರಿ ಕಾಯಿ, ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡೆ. ಅವರು ಇನ್ನೂ ಏನು ಉಳಿದಿರೋ ಇನ್ವಿಟೇಷನ್ ಕಾರ್ಡ್ನ ಹಂಚಬೇಕು ಅಂತ ಹೇಳ್ಬಿಟ್ಟು ಬೇಗ ಮಾಡು ಅಂತ ಹೇಳಿದರು. ಅದಾದಮೇಲೆ ಬೋಂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಟ್ಟಿದ್ದೆ. ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಅಗಸಿ ಮತ್ತು ಕರಿಬೇವು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಇನ್ನು ಮಿಕ್ಕಿದೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಲ್ಟ್, ರೆಡ್ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಸೋಡಾ ಮತ್ತು ಅಕ್ಕಿ ಹಿಟ್ಟು ಎಲ್ಲ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಒಂದು 2 minutes ಸೈಡಲ್ಲಿ ಇಡ್ತಾಯಿದ್ದೀನಿ. ಇವಾಗ ಅವರು ನೈಟ್ ಬಂದರು. ನೈಟ್ ಅವ್ರು ಬರೋ ಅಷ್ಟರಲ್ಲಿ 11:30 ಆಗಿತ್ತು. ನಾನು ಅಷ್ಟರಲ್ಲಿ ನಿದ್ದೆ ಮಾಡ್ತಾಯಿದ್ದೆ. ಮಾರ್ನಿಂಗ್ ಎದ್ದು ಮಾತಾಡಿಸ್ಬಿಟ್ಟು ಸ್ವಲ್ಪ ತಿಂಡಿ ಮಾಡಿಕೊಡೋಣ, ಬೇಗ ಹೊರಡ್ತಾರೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಒಂದು ಪ್ಯಾನಲಲ್ಲಿ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾಯ್ದಿದೆ. ಇವಾಗ ಬೋಂಡ ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅಂತ ಹೇಳಿದ್ರು, ನಾನ್ ವೆಜ್ ಕೂಡ ತಿನ್ನೋ ಹೋಗಿಲ್ಲ, ಅಟ್ಲೀಸ್ಟ್ ಇದನ್ನಾದರೂ ತಿನ್ನಿ ಅಂತ ಹೇಳ್ಬಿಟ್ಟು ಆಗ್ತಾಯಿದ್ದೆ. ನಮ್ಮ ಕಡೆ ಕಾರ್ಡ್ ಪ್ರಿಂಟ್ ಕೊಟ್ಟಮೇಲೆ, ಕಾರ್ಡೆಲ್ಲ ಬಂದಮೇಲೆ ಇನ್ವಿಟೇಷನ್ ಕಾರ್ಡು, ಮದುವೆ ಆಗಿ ಕಂಕಣ ಬಿಚ್ಚೋ ತನಕ ನಾನ್ ವೆಜ್ ಏನೂ ತಿನ್ನೋ ಹಾಗಿಲ್ಲ. ಹಾಗಾಗಿ ಅವರೇನೂ ತಿನ್ನಲ್ಲ ಅಂತ ಹೇಳಿದರು. ಇವಾಗ ಗೊಜ್ಜಿಗೆ ರೈಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬೋಂಡಕ್ಕಿಟ್ಟಿದೆ, ಅದು ಕೂಡ ಆಗಿದೆ. ನೋಡಿ, ಕ್ರಿಸ್ಪಿಯಾಗಿ, ಕಂಚಿಯಾಗಿ, ಟೇಸ್ಟಿಯಾಗಿದೆ ಬೋಂಡ, ಗರ್ಗರಿ ಆಗಿದೆ. ಚಟ್ನಿ ಮಾಡೋಣ ಅಂತ ಹೇಳಿದೆ, ಅಷ್ಟು ಟೈಮ್ ಸಿಗಲಿಲ್ಲ ಚಿತ್ರಾನ್ನಗೆ. ಹಾಗೆ ಕೊಟ್ಟೆ. ತಿಂತಾ ಇದ್ದಾರೆ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಬ್ರೋ. ನೋಡಿ, ಹಾಯ್ ಮಾಡ್ತಾ ಇದ್ದಾರೆ ಇವಾಗ. ಆದಮೇಲೆ ಸ್ವೀಟ್ಸ್ ಕೂಡ ಏನೂ ತಿಂದಿಲ್ಲ ಅವ್ರೇನು ಜಾಸ್ತಿ. ಅದಾದಮೇಲೆ ಕಾರ್ಡ್ ಮತ್ತು ಸಾರಿ ಕೊಟ್ಟರು, ಇನ್ವೈಟ್ ಮಾಡಿದ್ರು ಮದುವೆಗೆ ಬನ್ನಿ ಅಂತ, ನನಗೂ ನನ್ನ ಹಸ್ಬೆಂಡ್ಗೆ. ನೋಡಿ, ರೈತ ಅಂತ ಮೆನ್ಷನ್ ಮಾಡಿದ್ದಾರೆ. ತುಂಬ ಪ್ರೌಡ್ ಫೀಲ್ ಇದೆ, ಯಾಕಂದರೆ ನಾವು ಕೂಡ ರೈತರೇ. ಅದಾದಮೇಲೆ ಸಾರಿ ಕೊಟ್ಟರು, ನಾನು ಕೂಡ ನೋಡೋಣ ಅಂತ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಸಾರಿ. ಪರ್ಪಲ್ ಲೈಟ್ ಕಲರ್ ಅಂತ ಹೇಳಿದರು ಚೂಸ್ ಮಾಡಿರೋದು ಅಂತ. ನನಗೆ ಯಾವುದು ಮ್ಯಾಚ್ ಆಗುತ್ತೆ ಅದೇ ಕಲರ್ನ ಇಬ್ಬರು ಸೇರಿ ಸೆಲೆಕ್ಟ್ ಮಾಡಿದ್ದಾರೆ, ನಮ್ಮ ಬ್ರೋನು ಮತ್ತು ಅವ್ರ ವೈಫ್ ಆಗೋರು. ನೋಡಿ, ಎಷ್ಟು ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಈ ಕಾಂಬಿನೇಷನ್ ನನ್ನ ಹತ್ರ ಸಾರಿ ಆ್ಯಕ್ಚುಲಿ ಇರಲಿಲ್ಲ, ಚೆನ್ನಾಗಿದೆ. ಮದುವೆಗೆ ಹಾಕ್ಕೋಬೇಕು ಅಂತ ಹೇಳಿ ನನಗೂ ನನ್ನ ಹಸ್ಬೆಂಡ್ಗೂ ಬಟ್ಟೆ ತಂದಿದ್ದಾರೆ. ನನಗೂ ತುಂಬ ಇಷ್ಟ ಆಯಿತು. ತುಮಕೂರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಬಾರ್ಡರ್ ಎಲ್ಲ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಅದಾದಮೇಲೆ ಊರಿಂದ ಹಲಸಿನಣ್ಣು ತಂದಿದ್ದರು.
ಸೊ ನಮ್ಮ ಮನೆಯವರು ಅದನ್ನೆಲ್ಲ ಕಟ್ ಮಾಡಿ ಕೊಟ್ಟರು. ಎಲ್ಲರೂ ತಿಂದ್ವಿ. ಅಷ್ಟರಲ್ಲೇ ಮಧ್ಯಾಹ್ನ ಆಗಿತ್ತು. ಅದಾದಮೇಲೆ ಅವರು ಇನ್ನು ಉಳಿದಿರೋ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಹೊರಟರು. ನಾನು ಕೂಡ ಸಾರಿ ಟೈಲರ್ ಶಾಪಿಗೆ ಕೊಡೋಣ ಅಂತ ಹೋದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.